ನಮಸ್ಕಾರ, ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಲೋಹಿತ್ ಶಿರೋಡ್, ನ್ಯೂಸ್ 18 ಚಿಕ್ಕೋಡಿ ಜಿಲ್ಲಾ ವರದಿಗಾರ. ಅದು ನೀರಾವರಿ ನಿಗಮದ ಕಚೇರಿಯಲ್ಲಿ ಈಗ ಕತ್ತಲೆ ಭಾಗ್ಯ ಸಿಕ್ಕಿರ್ತಕ್ಕಂಥದ್ದು. ಮೇಲಾಧಿಕಾರಿಗಳು ಎಡವಟ್ಟಿನಿಂದ ಇವತ್ತು ಸಿಬ್ಬಂದಿ ಕತ್ತಲಲ್ಲೇ, ಫ್ಯಾನ್ ಇಲ್ಲದೆ ಕರೆಂಟ್ ಕತ್ತಲಲ್ಲೇ ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಅಲ್ಲದೆ ಇಡೀ ಜಿಲ್ಲೆಯ ನೀರಾವರಿ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂಥ ಇಲಾಖೆಗೆ ಈಗ ಕರೆಂಟ್ ಶಾಕ್ ನೀಡಿರ್ತಕ್ಕಂಥದ್ದು. ಸೊ ಯಾರು ಆ ಕರೆಂಟ್ ಶಾಕ್ ನೀಡಿದವರು, ಯಾಕೆ ಅಲ್ಲಿ ಸಮಸ್ಯೆ ಆಗಿದ್ದಾದರೂ ಏನು ಅನ್ನುವಂಥ ವಿಚಾರವನ್ನು ಈ ಒಂದು ಡಿಜಿಟಲ್ ಕಂಟೆಂಟಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ದರೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದಲ್ಲಿ ನೀರಾವರಿ ನಿಗಮ ಸ್ಥಾಪನೆ ಆಗಿದೆ. ಸಾಕಷ್ಟು ವರ್ಷಗಳಿಂದ ಇಡೀ ಜಿಲ್ಲೆಯ ನೀರಿನ ವ್ಯವಸ್ಥೆಯನ್ನು ನೋಡ್ಕೊಂಡು ಬಂದಿದೆ. ಅದರ ಜೊತೆಗೇ ಡ್ಯಾಮ್ನಲ್ಲಿ ಕರೆಂಟ್ ಕೂಡ ಉತ್ಪಾದನೆ ಮಾಡುತ್ತೆ. ಆದರೆ ಇವತ್ತು ಅದೇ ಒಂದು ನಿಗಮಕ್ಕೆ ವಿದ್ಯುತ್ ಶಾಕ್ ನೀಡಿರ್ತಕ್ಕಂಥದ್ದು ಹುಕ್ಕೇರಿಯ ಸಹಕಾರ ವಿದ್ಯುತ್ ಸಂಘ. ಯಾಕಂತಂದರೆ ಬಿಲ್ ಕಟ್ಟದೇ ಇರೋದಕ್ಕೆ ಈಗ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಯಾಕಂತಂದರೆ ಕಳೆದ 2022 ಕೂಡ ಬರೋಬ್ಬರಿ 1,98,00,000 ರೂಪಾಯಿಯ ಬಾಕಿ ಬಿಲ್ಲನ್ನು ಉಳಿಸ್ಕೊಂಡಂಥ ಹಿನ್ನೆಲೆ ಕಳೆದ 2 ದಿನಗಳಿಂದ ಆ ನೀರಾವರಿ ನಿಗಮದ ಕಚೇರಿಯ ಸಂಪೂರ್ಣ ವಿದ್ಯುತ್ತನ್ನು ಕಟ್ ಮಾಡಲಾಗಿದೆ. ಜೊತೆಗೇ ಸಿಬ್ಬಂದಿಗಳು ವಾಸ ಮಾಡುವಂಥ ಕ್ವಾರ್ಟರ್ಸ್ ಆಗಿರ್ಬೋದು, ಅತಿಥಿ ಗೃಹಗಳಾಗಿರ್ಬೋದು, ಇವೆಲ್ಲದರೂ ಕೂಡ ಏನಂತಂದರೆ ಕಳೆದ 2 ದಿನಗಳಿಂದ ಕತ್ತಲಲ್ಲೇ ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳ ಮೊಂಡುತನ ಅನ್ಬೋದು, ಅಥವಾ ಅಧಿಕಾರಿಗಳ ಬೇಜವಾಬ್ದಾರಿತನ ಅನ್ಬೋದು, ಅಥವಾ ಸರ್ಕಾರದ ಬಳಿ ದುಡ್ಡಿಲ್ಲ ಅಂತ ಹೇಳ್ಬೋದು, ಗೊತ್ತಿಲ್ಲ. ಆದರೆ 2024ರಿಂದ ಇಲ್ಲಿವರೆಗೆ ಸುಮಾರು 4 ವರ್ಷ ಕಳೀತಾ ಬಂದರೂ ಕೂಡ ಬಾಕಿ ಹಣವನ್ನು ನೀಡದಂಥ ಹಿನ್ನೆಲೆ ರೊಚ್ಚಿಗೆದ್ದಂಥ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘ ಇವತ್ತು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಬೇಕು, ಅಧಿಕಾರಿಗಳಿಗೆ ಚುರುಕನ್ನು ಮುಟ್ಟಿಸೋದ್ರ ಮೂಲಕ ವಿದ್ಯುತ್ ಸಮಸ್ಯೆ ಏನಿರುತ್ತೆ, ಹಾಗಾಗಿ ನೀವು ಬಿಲ್ ಕಟ್ಟಿಲ್ಲ ಅಂದರೆ ಏನಾಗುತ್ತೆ ಅನ್ನೋದಕ್ಕೆ ತೋರಿಸೋದಕ್ಕಾಗಿ ಇವತ್ತು ಸಂಪೂರ್ಣ ಕಚೇರಿ, ಅತಿಥಿ ಗೃಹಗಳು, ಹಾಗೆ ಅಲ್ಲಿ ಇರ್ತಕ್ಕಂಥ ಏನು ಬೇರೆ ಬೇರೆ ಇಲಾಖೆಗಳಿದ್ದಾವೆ, ಆ ಎಲ್ಲ ಇಲಾಖೆಗಳ ನೀರಾವರಿ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಿರ್ತಕ್ಕಂಥದ್ದು. ಸೊ ಬಾಕಿ ಯಾವಾಗಿಂದ ಉಳಿದಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ ಅಕ್ಟೋಬರ್ 2022ರಿಂದ ಇದುವರೆಗೂ ಕೂಡ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘಕ್ಕೆ ತುಂಬಬೇಕಾದಂಥ ಕರೆಂಟ್ ಬಿಲ್ಲನ್ನು ಇವರು ತುಂಬಿಲ್ಲ. ಆ ಬಿಲ್ ಏನಂತಂದರೆ ಈ ಕಚೇರಿ ವಿದ್ಯುತ್ ಅಂದರೆ ಕಚೇರಿ, ಅತಿಥಿ ಗೃಹಗಳು, ಹಾಗೆ ಸಿಬ್ಬಂದಿ ವಾಸ ಮಾಡುವಂಥ ಕ್ವಾರ್ಟರ್ಸ್ಗಳದ ಈ ಒಂದು ಬಿಲ್ ಆಗಿದೆ. ಸೊ ಈ ಒಂದು ಬಿಲ್ ಬರೋಬ್ಬರಿ 1,98,00,000. ಇದರ ಜೊತೆಗೇನೆ ಏನಿವತ್ತು ನಾವು ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಸ್ಕೀಮ್ ಅಂತ ಏನು ಕರಿತೀವಿ, ಅಂದರೆ ಸುಮಾರು ಹುಕ್ಕೇರಿ ತಾಲೂಕಿನ 33 ಹಳ್ಳಿಗಳಿಗೆ ನೀರಾವರಿ ಪೂರೈಸುವಂಥ ಇವತ್ತು ಪಂಪ್ ಹೌಸ್ ಇರುತ್ತೆ. ಪಂಪ್ ಹೌಸು ಮತ್ತು ಜಾಕ್ವೆಲ್ ಏನಿರುತ್ತೆ, ಇವತ್ತು ಸಂಕೇಶ್ವರ ಬಳಿ ಇರತಕ್ಕಂಥ ಜಾಕ್ವೆಲ್ನ ಅದ್ರದ್ದು ವಿದ್ಯುತ್ ಕೂಡ ಇವತ್ತು ಸಂಪರ್ಕ ಕಟ್ ಆಗಿರ್ತಕ್ಕಂಥದ್ದು. ಯಾಕಂತಂದರೆ ಅಲ್ಲಿ ಕೂಡ ಸುಮಾರು 5 ಕೋಟಿ ರೂಪಾಯಿ ಬಾಕಿ ಬಿಲ್ಲನ್ನು ಇವತ್ತು ನೀರಾವರಿ ಇಲಾಖೆ ಉಳಿಸ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ 2022ರಲ್ಲೂ ಕೂಡ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಈ ಒಂದು ವಿಚಾರವಾಗಿ ಹಲವು ಬಾರಿ ಪತ್ರಗಳನ್ನ ಬರೆದಿದ್ದಾರೆ. ಆದಷ್ಟು ಬೇಗ ಏನಂತಂದರೆ ಬಾಕಿ ಬಿಲ್ಲನ್ನು ನೀವು ಸಂದಾಯ ಮಾಡಬೇಕು ಅಂತೇಳಿ ಹಲವು ಬಾರಿ ಮನವಿಯನ್ನು ಮಾಡಿದ್ರು. ಅಟ್ಲೀಸ್ಟ್ ನಿಮಗೆ ಒಂದೇ ಟೈಮ್ಗೆ ಎಲ್ಲವೂ ಕೂಡ ನೀಡೋದಕ್ಕೆ ಆಗಲ್ಲ ಅಂತಂದರೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ನಮಗೆ ನೀವು ಕೊಟ್ಟರೆ ನಾವು ನಿಮ್ಮ ವಿದ್ಯುತ್ತನ್ನು ನಿರಂತರವಾಗಿ ಪೂರೈಕೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಅಧಿಕಾರಿಗಳು ಇವತ್ತು ಏನಂತಂದರೆ ಆ ಒಂದು ಮನವಿಗೆ ಕ್ಯಾರೆ ಎಂದಿರಲಿಲ್ಲ. ಕೊನೆಗೆ ಇವತ್ತು ಏನಂತಂದರೆ ಹುಕ್ಕೇರಿ ವಿದ್ಯುತ್ ಸಂಘ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಇಡೀ ಕಚೇರಿಯ ವಿದ್ಯುತ್ತನ್ನು ಸಂಪರ್ಕವನ್ನು ಕಟ್ ಮಾಡಿದೆ. ಜೊತೆಗೇ ಮಲ್ಟಿ ವಿಲೇಜ್ ಸ್ಕೀಮ್ನ ವಿದ್ಯುತ್ ಸಂಪರ್ಕವನ್ನು ಸಹ ಇವತ್ತು ಕಟ್ ಮಾಡಿದೆ. ಸೊ ಇನ್ನು ಈ ಹಿಂದೆ ಏನಂತಂದರೆ ಇವತ್ತು ಅಧಿಕಾರಿಗಳ ಬೇಜವಾಬ್ದಾರಿತನ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ನಾವು ನೋಡೋದಾದರೆ ಈ ಹಿಂದೆ 2024ರಂದು ಇವತ್ತಿನ ಮುಖ್ಯಮಂತ್ರಿ, ಅಂದಿನ ನೀರಾವರಿ ಸಚಿವ DK ಶಿವಕುಮಾರ್ ಅವರೇ ಸ್ವತಃ ಒಂದು ಆದೇಶವನ್ನು ಮಾಡಿರ್ತಾರೆ. ಏನಂತಂದರೆ ಅವತ್ತು ನಿಖಿಲ್ ಕತ್ತಿ ಅವರು ಒಂದು ಮನವಿಯನ್ನು ಮಾಡಿರ್ತಾರೆ, ಸಾಕಷ್ಟು ಬಾಕಿ ಬಿಲ್ ಉಳ್ಕೊಂಡಿದೆ, ನೀವು ಹಣವನ್ನು ಬಿಡುಗಡೆ ಮಾಡಿದರೆ ನಮ್ಮ ಸಂಘಕ್ಕೂ ಕೂಡ ಅನುಕೂಲ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಇಲಾಖೆಯಿಂದ ನಮಗೆ ಹಣ ಬರಬೇಕಾಗಿದೆ ಅಂತೇಳಿ ಮನವಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಂದಿನ ನೀರಾವರಿ ಸಚಿವ DK ಶಿವಕುಮಾರ್ ಅವರು ಜುಲೈ 2024ರಂದು ಆದೇಶವನ್ನು ಕೊಡ್ತಾರೆ. ಆದಷ್ಟು ಬೇಗ ಅಂತಂದರೆ ಸುಮಾರು 2.38 ಕೋಟಿ ನೀವು ಹಣವನ್ನು ಅಲ್ಲಿಗೆ ಸಂದಾಯ ಮಾಡಿ ಅಂಥೇಳಿ ಆದೇಶವನ್ನು ಕೊಡ್ತಾರೆ. ಆದರೆ ಸ್ವತಃ DK ಶಿವಕುಮಾರ್ ಅವರೇ ಅವತ್ತು ನೀರಾವರಿ ಸಚಿವರೇ ಆದೇಶ ಕೊಟ್ಟರೂ ಕೂಡ ಅಧಿಕಾರಿಗಳು ಅವತ್ತು ಏನಂತಂದರೆ ಬಿಲ್ ಸಂದಾಯ ಮಾಡೋದಕ್ಕೆ ಹಿಂದೇಟನ್ನು ಹಾಕ್ತಾರೆ. ಅವತ್ತು ಏನಂತಂದರೆ ಬಿಲ್ ಸಂದಾಯ ಮಾಡಲ್ಲ, ಅದು ಹಾಗೆ ಉಳ್ಕೊಂಬರುತ್ತೆ. ಆದರೆ ಕೊನೆಗೆ ಇವತ್ತು ಏನಂತಂದರೆ ಇವತ್ತು ಬಿಲ್ ಕಟ್ಟದೇ ಇರೋಂಥ ಸಂದರ್ಭದಲ್ಲಿ ಇವತ್ತು ಇಡೀ
ಇಲಾಖೆ ನೀರಾವರಿ ನಿಗಮ ಏನು ಬರುತ್ತೆ ಇಡೀ ಇಲಾಖೆ ಸಂಪೂರ್ಣವಾಗಿ ಕತ್ಲಮಯ ಆಗಿರ್ತಕ್ಕಂಥದ್ದು. ಸೊ ಇದು ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ಇನ್ನು ಇಲಾಖೆಯ ಜವಾಬ್ದಾರಿ ಯಾವ ಮಟ್ಟಿಗೆ ಎಷ್ಟು ದೊಡ್ಡ ಮಟ್ಟಿಗೆ ಇದೆ ಅಂತಂದ್ರೆ, ಇಡೀ ಬೆಳಗಾವಿ ಜಿಲ್ಲೆ, ಬೆಳಗಾವಿ ನಗರ ಆಗಿರ್ಬೋದು, ಹುಕ್ಕೇರಿ ಆಗಿರ್ಬೋದು, ಮುಂದೆ ಬಾಗಲಕೋಟೆವರೆಗೂ, ಹಾಗೆ ಎಲ್ಲಾ ಕಡೆಗೂ ಕೂಡ ಇಲ್ಲಿಂದಲೇ ನೀರು ಹೋಗುತ್ತೆ, ಇಲ್ಲಿಂದಲೇ ನೀರಿನ ಮ್ಯಾನೇಜ್ಮೆಂಟ್ ಆಗತ್ತೆ. ಇವತ್ತು ನೂರಾರು ಹಳ್ಳಿಗಳಿಗೆ ನೀರು ಪೂರೈಕೆ ಮಾಡುವಂತ ಜಾಕ್ವೆಲ್ಗಳು ಸಹ ಇದೇ ಒಂದು ಡ್ಯಾಮ್ ಮುಂಭಾಗದಲ್ಲೇ ಬರ್ತವೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಏನಂತಂದ್ರೆ, ನೀವು ಬರುವಂತ ದಿನಮಾನಗಳಲ್ಲಿ ನಮಗೆ ಬಿಲ್ಲನ್ನು ಸಂದಾಯ ಮಾಡದೆ ಹೋದಂತ ಸಂದರ್ಭದಲ್ಲಿ ಇಡೀ ಡ್ಯಾಮ್ಗೆ ನೀಡುವಂತ ಕರೆಂಟ್ ವ್ಯವಸ್ಥೆನ ನಾವು ಬಂದ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಏನಾದರೂ ಇಡೀ ಡ್ಯಾಮ್ಗೆ ಪೂರೈಕೆ ಆಗುವಂತ ವಿದ್ಯುತ್ತನ್ನ ಸಂಪರ್ಕವನ್ನ ಕಡಿತ ಮಾಡಿದ್ರೆ ಬಹುತೇಕ ನೂರಾರು ಹಳ್ಳಿಗಳಿಗೆ ಇವತ್ತು ನೀರು ಪೂರೈಕೆ ಸಂಪೂರ್ಣವಾಗಿ ನಿಂತೋಗುತ್ತೆ ಅನ್ನುವಂಥ ಆತಂಕವೂ ಕೂಡ ಈಗ ಸಾಮಾನ್ಯ ಜನರಲ್ಲಿ ಕಾಡ್ತೋಗಿರ್ತಕ್ಕಂಥದ್ದು. ಸೊ ಈಗಾಗಲೇ ಏನಂತಂದ್ರೆ, ನೀರಾವರಿ ಇದು ವಿದ್ಯುತ್ ಸಂಘದ ಅಧಿಕಾರಿಗಳು ಹಾಗೆ ಅಲ್ಲಿ ಇರ್ತಕ್ಕಂಥ ಡೈರೆಕ್ಟರ್ಗಳು ಇವತ್ತು ಅಧ್ಯಕ್ಷರು ಕೂಡ ಮಾತನಾಡಿದ್ದಾರೆ. ಬನ್ನಿ ಏನ್ ಮಾತನಾಡಿದ್ದಾರೆ ನೋಡೋಣ. 2022ರಿಂದ ನಮಗೆ ನಮ್ಮ ಸಂಸ್ಥೆಗೆ ಬರ್ತಕ್ಕದ್ದು 1,98,15,15,000 ಮ್ಯಾಗ್ ಚಿಲ್ಲರೆ ಬರ್ತಕ್ಕದ್ದು ರೀ. 2028 ಈಗಾಗಲೇ ಅವ್ರಿಗೆ ಅವರು ನೋಟಿಸ್ ಕೊಟ್ಟರು ಅವ್ರು ತುಂಬಿಲ್ಲ. ವಿಶೇಷವಾಗಿ ನಾವು ಯಾವ ಕುಡಿಯುವ ನೀರು ಅಥವಾ ಅಣೆಕಟ್ಟು ಪ್ರದೇಶ ಯಾವ ಡಿಸ್ಕಂಟಿನ್ಯೂ ಕಂಡಕ್ಟ್ ಮಾಡಿಲ್ಲ. ಅವರಿಗೆ ಸಂಬಂಧಪಟ್ಟಂತೆ ಮುಖ್ಯ ಅಭಿಯಂತರ ಕಚೇರಿಯ ವಿದ್ಯುತ್ ಸರಬರಾಜನ್ನು ಬಂದ್ ಮಾಡಿದ್ದೇವೆ. ಮತ್ತು ಈಗಾಗಲೇ ಅವರಿಗೆ ನಾವು ವಿದ್ಯುತ್ ತುಂಬ್ರಿ ಅಂತ ಕರೆಂಟ್ ಬಿಲ್ ತುಂಬಬೇಕಂತ ಹೇಳಿದರೂ ಸಹ ಅವರು ತುಂಬಲಿಲ್ಲ. ಅದಕ್ಕೆ ನಮ್ಮ ಸಹಕಾರಿ ವಿದ್ಯುತ್ ಸಂಘದ ಹಿತದೃಷ್ಟಿಯಿಂದ ನಾವು ಅದನ್ನು ಕ್ರಮ ಕೈಗೊಂಡಿದ್ದೀವಿ. ಇದು ಏನಂತಂದ್ರೆ, ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಅಧ್ಯಕ್ಷ ಮಹಾವೀರ್ ಅವರು ಹೇಳುವಂಥದ್ದು ಏನಂತಂದ್ರೆ, ಸಾಕಷ್ಟು 2 ಕೋಟಿ ರೂಪಾಯಿವರೆಗೂ ಕೂಡ ಬಿಲ್ಲನ್ನು ಬಾಕಿ ಉಳಿಸ್ಕೊಂಡಿದ್ದೀರಿ. ಆದಷ್ಟು ಮಟ್ಟಿಗೆ ಬೇಗ ನಮಗೆ ಹಣವನ್ನ ನೀವು ಕೊಟ್ಟರೆ ನಾವು ವಿದ್ಯುತ್ ಸಂಪರ್ಕವನ್ನ ಮತ್ತೆ ಚಾಲ್ತಿ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಇನ್ನು ನೇರವಾಗಿ ಇನ್ನೊಂದು ವಿಚಾರವನ್ನ ನಾವು ನೋಡೋದಾದ್ರೆ, ಇವತ್ತು ಹಿಡ್ಕಲ್ ಜಲಾಶಯ ನೇರವಾಗಿ ಏನಂತಂದ್ರೆ ಹೆಸ್ಕಾಂನಿಂದ ವಿದ್ಯುತ್ ಖರೀದಿ ಮಾಡಲ್ಲ, ಅಂದ್ರೆ ವಿದ್ಯುತ್ ಸಂಪರ್ಕವನ್ನ ಹೊಂದಿರಲ್ಲ. ಬದಲಾಗಿ ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿ ಒಂದು ವ್ಯವಸ್ಥೆ ಇದೆ. ಹುಕ್ಕೇರಿ ತಾಲೂಕಿನಲ್ಲಿ ಸಹಕಾರ ಸಂಘದ ಮೂಲಕ ಇವತ್ತು ಹೆಸ್ಕಾಂನಿಂದ ಆ ಒಂದು ಸಹಕಾರ ಸಂಘಕ್ಕೆ ವಿದ್ಯುತ್ತನ್ನ ನೀಡಲಾಗತ್ತೆ. ಅಲ್ಲಿಂದ ಏನಂತಂದ್ರೆ ಆ ವಿದ್ಯುತ್ತನ್ನ ಇಡೀ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಾಗಿರ್ಬೋದು, ಪ್ರತಿ ಮನೆಗೂ ಕೂಡ ಇವತ್ತು ವಿದ್ಯುತ್ತನ್ನ ಸರಬರಾಜು ಮಾಡಲಾಗತ್ತೆ. ಹಾಗೆ ಏನಂತಂದ್ರೆ ಆ ವಿದ್ಯುತ್ ಮ್ಯಾನೇಜ್ಮೆಂಟ್ ಅನ್ನು ಕೂಡ ಇದೇ ಸಹಕಾರ ಸಂಘ ಮಾಡುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಕ್ಕೂ ಕೂಡ ಇದೊಂದು ರೀತಿ ತಲೆ ಬಿಸಿ ಆಗಿರ್ತಕ್ಕಂಥದ್ದು, ಇಡೀ ಜಿಲ್ಲಾಡಳಿತಕ್ಕೂ ಕೂಡ ಇದೊಂದು ರೀತಿ ತಲೆ ಬಿಸಿ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಸಂಘದ ಮೂಲಕ ಇವತ್ತು ವಿದ್ಯುತ್ ಖರೀದಿ ಮಾಡಿಕೊಂಡು ಇವತ್ತು ಸಂಘಕ್ಕೆ ದುಡ್ಡು ಕಟ್ಟಿಲ್ಲ ಅಂತಂದ್ರೆ ಸಂಘವನ್ನ ನಾವು ನಡೆಸೋದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಅನಿವಾರ್ಯವಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಏನಂತಂದ್ರೆ ಸರ್ಕಾರ ಇವತ್ತು ಆ ಹಣವನ್ನು ಕಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಆದಷ್ಟು ಮಟ್ಟಿಗೆ ಬೇಗ ಆ ಒಂದು ಬಾಕಿ ಬಿಲ್ಲನ್ನ ಕಟ್ಟಿದ್ರೆ ಇವತ್ತು ಸಿಬ್ಬಂದಿಗಳು, ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು, ಅಲ್ಲಿ ವಾಸ ಮಾಡುವಂತ ಏನು ಸಿಬ್ಬಂದಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ಬೆಳಕನ್ನ ಸಿಗತ್ತೆ, ಹಾಗೆ ವಿದ್ಯುತ್ ಕನೆಕ್ಷನ್ ಸಿಗುತ್ತೆ. ಇಲ್ಲದೆ ಹೋದಂತ ಸಂದರ್ಭದಲ್ಲಿ ಮತ್ತೆ ಅವರಿಗೆ ಕತ್ತಲೆ ಭಾಗ್ಯ ಸಿಗತ್ತೆ ಅನ್ನುವಂಥ ಮಾತನ್ನ ಇವತ್ತು ಹುಕ್ಕೇರಿ ವಿದ್ಯುತ್ ಸಂಘ ಹೇಳ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.